ಡೇಂಜರ್ ಪ್ಲೇಸಲ್ಲಿ ಬಂದು ಬಂಡೆ ಹೆಂಗಿದ್ದಾವೆ. ಡಿ ಬಾಸಿಗೆ ಎಲ್ಲೆಲ್ಲೂ ಫ್ಯಾನ್ಸ್ ಗುರು ನೋಡ್ರಿ, ಹುತ್ತಗಳೆಲ್ಲ ಇದ್ದಾವೆ. ಹಾಂ ಬರ್ರಿ, ಇಲ್ಲಿ ನಮ್ಮ ಹುಡುಗ ಹಂದಿ ಇದು ಮಾಡಿರೋದನ್ನ ಹೇಳ್ತಾನೆ, ತೋರಿಸ್ತೀನಿ ನೋಡ್ರಿ. ಇಲ್ಲೆಲ್ಲ ಕಿತ್ತಾಕಿರೋದು, ಇಲ್ಲಿ ಹಂದಿ ಗೆಡ್ಡೆ ಅಂತ ಬರುತ್ತೆ, ಅವನ್ನೆಲ್ಲ ಹಂದಿ ಕಿತ್ತಾಕಿರ್ತವೆ ತಿನ್ನಕ್ಕೆ. ನೋಡ್ರಿ ಹೆಂಗಿದೆ ಬೈಲು. ಎಷ್ಟೊಂದು ಡೇಂಜರ್ ಪ್ಲೇಸಲ್ಲಿ ಬಂದು ವೀಡಿಯೋ ಮಾಡ್ತಾಯಿದ್ದೀವಿ. ಇಲ್ಲಿ ಮತ್ತೆ ಏನೋ ಕಾಟ ಇಲ್ಲ ಇಲ್ಲಿ ನೋಡ್ರಿ. ಇವಾಗ ಕ್ಲಿಯರಾಗಿ ಕೇಳಿಸ್ತೈತೆ. ಇಲ್ಲಿ ಮಾತಾಡೋ ಗುಂಡ ಹತ್ರ ಏನಾದ್ರು ಮಾತಾಡಿದ್ರೆ ಅದು ನಮ್ಮ ಜೊತೆನೂ ಮಾತಾಡ್ತಿದೆ, ಡಬಲ್ ಎಕೋ ಸೌಂಡ್ ಬರ್ತಿದೆ ನೋಡಿ. ಊಟ ಆಯ್ತಾ? ಹೂ ನೋಡ್ರಿ, ಅಲ್ಲೊಂದು ಊರು ಕಾಣಿಸ್ತಾ ಇದೆಯಲ್ಲ, ಅದು ಅಯ್ಯಂಪಾಳ್ಯ ಅಂತ. ನಾವಲ್ಲೇ ಹೈಸ್ಕೂಲಿಗೆ ಹೋಗ್ತಾ ಇದ್ದಿದ್ದು ಅದೇ ಊರಾಗೆ. ನೋಡ್ರಿ, ಅಲ್ಲೊಂದು ಕಟ್ಟೆ ಕಾಣಿಸ್ತಾ ಇದೆಯಲ್ಲ, ಅದನ್ನ ನಾವು ಕೆಂಪಣ್ಣನ ಕಟ್ಟೆ ಅಂತ ಕರಿತೀವಿ. ನೋಡ್ರಿ, ಹೊಲ್ದಾಗೆಲ್ಲ ರೇಷ್ಮೆ ಕಡ್ಡಿ ಹಾಕೋರೆ, ಹೊಲ್ದಾಗೆ ಅಡಿಕೆ ತೋಟನೂ ಐತಿ, ಅಲ್ಲಿ ಸೊಸಿಗಳಿದ್ದಾವೆ. ನೋಡ್ರಿ ಇಲ್ಲಿ ಹೆಂಗಿದೆ ಇದು ನೋಡ್ರಿ. ನೋಡ್ರಿ ಇಲ್ಲೆಲ್ಲ ತೂತಗಳು ಹೆಂಗಿದ್ದಾವೆ. ಇಂಥವ್ರಾಗೇನೆ ಹಾವಿರೋದು, ಇದ್ರಾಗೆಲ್ಲ ಹಾವುಗಳು ಇರ್ತವೆ. ನೋಡ್ರಿ ಬಂಡೆ ಹೆಂಗಿದ್ದಾವೆ. ನೋಡ್ರಿ ಕಾಣಿಸ್ತಾ ಇಲ್ಲ. ನೋಡಿ ವ್ಯೂ ಎಷ್ಟೊಂದು ಚೆನ್ನಾಗಿದೆ ಇವತ್ತು. ನೋಡ್ರಿ, ಇಲ್ಲಿ 3 ದಿನದ ಮುಂಚೆ ನಮ್ಮ ಹುಡುಗ ಇಲ್ಲಿ ಮ್ಯಾಕೆಗೆ ಸೊಪ್ಪಿಗೆ ಅಂತ ಬಂದಾಗ ಇಲ್ಲಿ ಡಿ ಬಾಸ್ ಅಂತ ಕೆತ್ತವನೆ. ಡಿ ಬಾಸಿಗೆ ಎಲ್ಲೆಲ್ಲೂ ಫ್ಯಾನ್ಸ್ ಗುರು. ಸಂದಿಗೊಂದಿ ಹಳ್ಳಿ ಗಲ್ಲಿಲೆಲ್ಲ ಡಿ ಬಾಸಿಗೆ ಫ್ಯಾನ್ ಅವರೇ. ನಮ್ಮ ಹುಡುಗ ಅಲ್ಲಿ ಕೆತ್ತವ್ ನೋಡಿ, ಡಿ ಬಾಸ್ ಅಂತ. ಇವತ್ತೆಲ್ಲ ಕೆತ್ತಿರೋದು. ಇವತ್ತಿಂದ 3 ದಿನಕ್ಕೆ ಇಲ್ಲಿ ಸೊಪ್ಪಿಗೆ ಅಂತ, ಮ್ಯಾಕೆಗೆ ಸೊಪ್ಪಿಗೋಸ್ಕರ ಅಂತ ಬಂದವನೆ. ಅವಾಗ ಕೆತ್ತೋಗನೆ, ಅದಕ್ಕೆ ತೋರಿಸ್ತಾ ಇದ್ದ. ಅವನ ಹೆಸರು ದರ್ಶನ್ ಅಂತಾನೆ. ಅವನು ಡಿ ಬಾಸ್ದು ಬಿಗ್ ಫ್ಯಾನ್. ಆ 3 ಬೆಟ್ಟನ ಪೂರ್ತಿ ಸುತ್ತಬೇಕು ಅಂದರೆ ಒಂದು ದಿನ ಎಲ್ಲ ಬೇಕಾಗುತ್ತೆ. ಸೊ ನಾವು ಇವಾಗ ಪೂರ್ತಿ ಸುತ್ತಕ್ಕೆಲ್ಲ ಆಗಲ್ಲ. ಅಲ್ಲಿ ನಮ್ಮ ಬಾಯ್ಸ್ ಕಾಯ್ತಾ ಇದ್ದಾರೆ ಕ್ರಿಕೆಟ್ ಆಡೋಕ್ಕೆ. ಇಲ್ಲಿ ಇಂಪಾರ್ಟೆಂಟಾಗಿ ಏನೇನೋ ತೋರಿಸೋದು, ಅವನ್ನ ತೋರಿಸ್ತಾ ಇದ್ದೀವಿ ಅಷ್ಟೇ. ನೋಡ್ರಿ, ಅಲ್ಲೊಂದು ಊರು ಕಾಣ್ತಾ ಇದೆಯಲ್ಲ, ಅದು ಜನಪನಹಳ್ಳಿ ಅಂತ. ನೋಡ್ರಿ ಇಲ್ಲೆಲ್ಲ ನೀಲಗರಿ ತೋಪುಗಳು ಹೆಂಗಿದ್ದಾವೆ. ಕ್ಯಾಮ್ರಾ ಹುಷಾರು, ಸಾರಿ ಫೋನ್. ನೋಡ್ರಿ ಇಲ್ಲಿ ಹೆಂಗಿದ್ದಾವೆ ಗುಹೆ. ಇಲ್ಲಿಂದ ಬಿದ್ದರೆ ಮಕಮೂತಿ ಎಲ್ಲ ಹೊಲ್ಟೋಗುತ್ತೆ. ಟೈಮ್ ಸೋದು ಇಲ್ಲ ಅಂದರೆ ಪ್ರಾಣನೂ ಹೋಗುತ್ತೆ. ನೋಡ್ರಿ, ಇದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಕಟ್ಟೆ, ಅದು ತಾವರೆ ಕಟ್ಟೆ ಅಂತ. ಅಲ್ಲೊಂದು ಕಾಣಿಸ್ತಾ ಇದೆಯಲ್ಲ, ಅದು ಕೆಂಪಣ್ಣನ ಕಟ್ಟೆ ಅಂತ. ನೋಡಿ ಇಲ್ಲೆಲ್ಲ ಕಲ್ಲುಗಳು ಹೆಂಗಿದ್ದಾವೆ, ಪೀಸ್ ಮಾಡಿ ಕಟ್ ಮಾಡಿ ಎಸ್ದಿರೋ ಥರ ಇದ್ದಾವೆ. ಆದರೆ ಇಲ್ಲಿ ಯಾವುದೇ ಕಲ್ಲನ್ನು ಕಟ್ ಮಾಡಿಲ್ಲ. ದಿಸ್ ಇಸ್ ನ್ಯಾಚುರಲಿ. ನೋಡ್ರಿ ಹೆಂಗಿದ್ದಾವೆ ಕಲ್ಲುಗಳು. ನೋಡ್ರಿ ಅದು ಕಾಣಿಸ್ತಾ ಇದೆಯಲ್ಲ, ಅದು ಸದಪ್ಪನ ಗುಟ್ಟೆ ಅಂತ.
ಆ ಸದಪ್ಪನ ಗುಟ್ಟೆ ಅಂತ ಏನಕ್ಕೆ ಹೆಸರು ಇಟ್ಟವ್ರೆ ಗೊತ್ತಿಲ್ಲ. ನಮ್ಮೂರಾಗೆಲ್ಲ ಕರೆಯೋದು ಹೆಂಗೆ ಅದನ್ನು ಸದಪ್ಪನ ಗುಟ್ಟೆ ಅಂತ. ನಮ್ಮೂರು ಬೆಟ್ಟದಾಗೇ ಸುಮಾರು ಗುಂಡುಗಳಿಗೆ ಜಾಗಗಳಿಗೆ ಬೇರೆ ಬೇರೆ ಹೆಸರುಗಳಿದ್ದಾವೆ. ಅದರಲ್ಲಿ ಅದು ಒಂದು. ಇವಾಗ ಇಲ್ಲಿ ಚಿರತೆ ದನನ ತಿಂದಿರೋ ಮೂಳೆಗಳು ಇನ್ನೂ ಹಂಗೆ ಇದ್ದಾವೆ. ಅದನ್ನು ನೋಡೋಕ್ಕಂತ ಹೋಗ್ತಾಯಿದ್ದೀವಿ. ಬನ್ನಿ ನಿಮಗೂ ತೋರಿಸ್ತೀವಿ. ನೋಡಿರಿ ಇಲ್ಲಿ ಬಂಡೆ ಹೆಂಗಿದೆ. ನಾವೆಲ್ಲ ಇಲ್ಲಿ ದನ ಮೇಕೆ ಮೇಯ್ಸೋಕೆ ಬರ್ತಿದ್ದಾಗ ಇಲ್ಲೇ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಇಲ್ಲಿ ಒಂದು ನೀರಿನ ಗುಂಡಿಗೆ ಐತಿ ಅಲ್ಲೂ. ಅಲ್ಲೇ ಎಲ್ಲ ತೊಳ್ಕೊತಾ ಇದ್ವಿ ಕೈ ತಟ್ಟೆ ಎಲ್ಲ. ಊಟ ತಂದು ಇಲ್ಲೇ ಕೂತ್ಕೊತಾ ಇದ್ವಿ ತಿನ್ನೋಕ್ಕೆ. ತಟ್ಟೆ ಇಲ್ಲ ಅಂದರೂ ಎಲೆಗಳ್ನ ಕಿತ್ಕೊತಾ ಇದ್ವಿ, ಇಲ್ಲೇ ಸಿಗೋವಂಥ ಎಲೆಗಳ್ನ. ನೋಡ್ರಿ ಇಲ್ಲೆಲ್ಲ ದನಗಳು ಮೇಯ್ತಿದ್ದಾವೆ. ನೋಡ್ರಿ ಈ ದನಗಳ ಜೊತೆನೇ ಒಂದು ಕರ ಇದ್ದಿದ್ದು. ಅದ್ರ ಮೇಲೇ ಚಿರತೆ ಅಟ್ಯಾಕ್ ಮಾಡಿದ್ದು ಆ ದೇವರಂದುರ್ಗ ರೋಡಲ್ಲಿ. ಹೋದ ವೀಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ. ಹೋದ ವೀಡಿಯೋಲಿ ಹೇಳಿದ್ನಲ್ಲ ಹೊರಗೆ ಚಿರತೆ ಅಟ್ಯಾಕ್ ಮಾಡಿತ್ತು ಅಂತ. ಈ ಹಸುಗಳ ಜೊತೆ ಇದ್ದಿದ್ದು ಕರಾನೇ ಅದು. ನೋಡ್ರಿ ಈ ತಾತ ಅವ್ರದ್ದೇನೆ ಹಸಿಗೆ ಚಿರತೆ ತಿಂದಾಕಿದ್ದು ದೇವರಂದುರ್ಗ ರೋಡಲ್ಲಿ. ನಾನು ಇವ್ರ ಜೊತೆನೇ ಹೋಗಿದ್ದಿದ್ದು. ನೋಡ್ರಿ ಅಲ್ಲಿ ನಮ್ಮ ಹುಡುಗ ಹಂಚಿಕಟ್ಟಿ ಪರ್ಕೆನ ಎತ್ಕೊಂಡು ಬರ್ತಿದ್ದಾನೆ. ಇಲ್ಲಿ ಪೊರ್ಕೆಗಳಿದ್ವು, ಹಂಚಿಕಟ್ಟಿ ಪೊರ್ಕೆ. ಅದಕ್ಕೆ ಎಲ್ಲ ಕಿತ್ಕೊಂಡು ಕಂತೆ ಕಟ್ಕೊಂಡು ನಮ್ಮ ಹುಡುಗ ಎತ್ಕೊಂಡು ಬರ್ತಿದ್ದಾನೆ. ಇನ್ನೇನು ಬೆಟ್ಟದಿಂದ ಕೆಳಗೆ ಬಂದಿದ್ದೀವಿ ಸ್ವಲ್ಪ ದೂರ. ಇನ್ನು ಸ್ವಲ್ಪ ದೂರನೇ ಮನೆ ಇರೋದು ಮೂರು. ನೋಡ್ರಿ ಇಲ್ಲೆಲ್ಲ ಪಾಚಿ ಕಟ್ಟಿದ್ದಾವೆ. ಮಳೆಗಾಲದಾಗೆಲ್ಲ ಇಲ್ಲೆಲ್ಲ ಓಡಾಡೋಕ್ಕೆ ಆಗಲ್ಲ. ಎಲ್ಲ ಪಾಚಿ ಕಟ್ಟಿರ್ತಾವಲ್ಲ, ಜಾರಿ ಬೀಳ್ತೀವಿ. ನೋಡ್ರಿ ಚಿರತೆ ದನ ತಿಂದಿತ್ತು, ಅದನ್ನು ತೋರಿಸ್ತೀವಿ ಜಾಗ ಅಂದ್ವಲ್ಲ, ಇದೇ ಜಾಗ. ನೋಡ್ರಿ ಇವೆಲ್ಲ ದನದ ಮೂಳೆಗಳು ಇವು. ನೋಡ್ರಿ ಇದೆಲ್ಲ ಮಣ್ಣಾಗೆಲ್ಲ ಊತಾಕೊಂಡೈತೆ. ಇದೇ ಜಾಗದಲ್ಲಿ ಚಿರತೆ ದನನ ತಿಂದಿದ್ದು. ನೋಡ್ರಿ ಇಲ್ಲೊಂದಿದೆ ಮೂಳೆ. ನೋಡ್ರಿ ಇಲ್ಲಿದೆ. ನೋಡ್ರಿ ಇಲ್ಲಿ ಕೆಳಗೆಲ್ಲ ಬಿದ್ದವೆ ಮೂಳೆಗಳು. ಅವೆಲ್ಲ ವೈಟು ಕಾಣಿಸ್ತಾ ಇರೋದೆಲ್ಲ ದನದ ಮೂಳೆ. ಇಲ್ಲೇ ತಿಂದಿದ್ದು. ಒಂದು ವಾರ ಎಲ್ಲ ಸಿಕ್ಕಾಪಟ್ಟೆ ವಾಸನೆ ಬರ್ತಿತ್ತು ಇಲ್ಲಿಂದ ನಮ್ಮ ಊರಿಗೆ. ಯಾಕಂದರೆ ನೋಡ್ರಿ ಇದು ಹುಡುಗ ಕೆಳಗೆ ಬಿದ್ದಿದ್ದು ಒಂದು 2 ಮೂಳೆಗಳ್ನ ಎತ್ಕೊಂಡ್ಬಂದವನೆ. ಇವು ಕೆಳಗೆ ಬಿದ್ದಿದ್ದವು. ನೋಡ್ರಿ ಇವೆ ಹಸಿಂದು ಮೂಳೆ. ತುಂಬ ದೊಡ್ಡದಾಗಿತ್ತು ಹಸ. ಪೂರ್ತಿ ಚಿರತೆ ತಿಂದಾಕ್ಬಿಡ್ತು ಅದನ್ನು. ಎಷ್ಟೇ ಪ್ರಯತ್ನ ಪಟ್ಟರು ಅದನ್ನು ಉಳಿಸ್ಕೊಳಕ್ಕಾಗಲಿಲ್ಲ. ನೋಡ್ರಿ ಇವಾಗ ನಾವು ಕೆಳಗೆ ಇಳಿತಾ ಇದ್ದೀವಿ. ಕಾಲು ತುಂಬ ಜಾರ್ತಿದೆ, ಚಪ್ಪಲಿ ಎಲ್ಲ. ಕಾಲೆಲ್ಲ ಸಿಕ್ಕಾಪಟ್ಟೆ ನೋವ್ತಿದ್ದೆ. ತುಂಬ ದಿನ ಆದಮೇಲೆ ಬೆಟ್ಟ ಹತ್ತಿದ್ದು ನಾನು. ಅಲ್ಲೇ ಜಾಸ್ತಿ ದಿನ ಆಗಿತ್ತು. ನೋಡಿ ಇದು ದಾರಿ ಹೆಂಗಿದೆ ಇದು ನೋಡ್ರಿ. ಇಲ್ಲಿ ಜೇನಿರುತ್ತೆ, ಅದನ್ನು ತೋರ್ಸೋಕೆ ಇಲ್ಲಿಗೆ ಬಂದಿದ್ದು. ನಮ್ಮ ಹುಡುಗ ಮುಂದೆ ಹೋಗ್ತವನೆ, ನೋಡ್ತವನೆ. ತೋರಿಸ್ತೀವಿ ಬನ್ನಿ. ನೋಡ್ರಿ ಅಲ್ಲಿ ಜೇನಿಕ್ಕಿ ಎದ್ದೋಗೈತೆ. ನೋಡ್ರಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಜೇನು ಆಗಲೇ ಇಕ್ಕಿ ಎದ್ದೋಗೈತೆ.
ಜೇನು ಹುಳ ಯಾವುದೂ ಇಲ್ಲ, ಜೇನು ಇಕ್ಕಿರೋದು ಮಾತ್ರ ಐತಷ್ಟೇ. ನೋಡ್ರಿ ಹೆಂಗೋ ಸೇಫಾಗಿ ಪೂರ್ತಿ ಬೆಟ್ಟ ನೋಡ್ಕೊಂಡು ಕೆಳಗೆ ಬಂದ್ವಿ. ನಮ್ಮ ಅದೃಷ್ಟಕ್ಕೆ ಚಿರತೆ ಆಗಲಿ ಎಲ್ಲೂ ಏನೂ ಕಾಣಿಸ್ಲಿಲ್ಲ. ಹುಷಾರಾಗಿ ಹೋಗಿ ಹುಷಾರಾಗಿ ಕೆಳಗೆ ಬಂದಿದ್ದೀವಿ. ನಿಮಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ. ಹಿಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಬೇರೆ ಪ್ಲೇಸ್ಗಳೆಲ್ಲ ವಿಡಿಯೋ ಮಾಡಿ ತೋರಿಸ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.